ಅನ್ಯ ಧರ್ಮದ ಬಗ್ಗೆ ಮಾತಾಡಿ ನೀವು ಹಿಂದೂಗಳಲ್ಲ, ಹಿಂದೂ ಧರ್ಮದ ವಿರೋಧಿ, ಹಿಂದೂ ಧರ್ಮ ನಾಶ ಮಾಡ್ತಾ ಇದ್ದೀರಿ ಅಂತ ಕಾಮೆಂಟ್ಸ್ ಮಾಡ್ತಾರೆ. ಅದು ಒಂದೆರಡಲ್ಲ. ಸೊ ದೇವರ ಬಗ್ಗೆ ನಾನು ಮಾತಾಡಬೇಕಾದ್ರೆ ದೇವರನ್ನು ನೀವು ವ್ಯಾಪಾರಿಯಾಗಿ ನೋಡ್ತೀರಾ. ನಮಸ್ಕಾರ ಸ್ನೇಹಿತರೆ, ನನ್ನ ಕೆಲವಾರು ವಿಡಿಯೋಗಳನ್ನು ನೋಡಿ ತುಂಬ ಜನ ನೀವು ಅನ್ಯ ಧರ್ಮದ ಬಗ್ಗೆ ಮಾತಾಡಿ ನೀವು ಹಿಂದೂಗಳಲ್ಲ, ಹಿಂದೂ ಧರ್ಮದ ವಿರೋಧಿ, ಹಿಂದೂ ಧರ್ಮ ನಾಶ ಮಾಡ್ತಾ ಇದ್ದೀರಿ ಅಂತ ಕಾಮೆಂಟ್ಸ್ ಮಾಡ್ತಾರೆ. ಅದು ಒಂದೆರಡಲ್ಲ, ತುಂಬ ಈ ರೀತಿ ಕಾಮೆಂಟ್ಸ್ ಬರ್ತಾ ಇದೆ ನೋಡಿ. ಈಗ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಒಂದು ಒಳ್ಳೆ ಅದ್ಭುತವಾದ ಪೂಜೆ ಇತ್ತು. ಸಿದ್ಧಿ ಗಣಪತಿ ದೇವಸ್ಥಾನ ಅಂತ ರಥೋತ್ಸವ ಮಾಡ್ತಾರೆ, ವಾರ್ಷಿಕೋತ್ಸವದಲ್ಲಿ ರಥೋತ್ಸವ ಮಾಡ್ತಾರೆ. ಆ ದೇವಸ್ಥಾನದಲ್ಲೇ ನಾನು ಯೋಗ ಕ್ಲಾಸ್ ಕಂಡಕ್ಟ್ ಮಾಡೋದು. ಸೊ ಆ ದೇವಸ್ಥಾನದ ವಿಶೇಷವಾದ ಪೂಜೆ ಇತ್ತು, ಹೋಗಿದ್ದೆ. ಆಗ ಇದು ನೆನಪಾಯಿತು ನಿಮ್ಮ ಜೊತೆ ಮಾತಾಡಬೇಕು ಅಂತ. ನಾನು ದೇವರ ವಿರೋಧಿ ಅಲ್ಲ, ದೇವರ ಹೆಸರನ್ನು ಹೇಳ್ಕೊಂಡು ಮೌಢ್ಯದಲ್ಲಿ ಹಣ ಮಾಡುವವರ ವಿರೋಧಿ. ನಾನು ಮೂಢನಂಬಿಕೆಗಳ ವಿರೋಧಿ. ನಾನು ಮೈ ಮೇಲೆ ದೇವರು ಬರುತ್ತಲ್ಲ ಅವರ ವಿರೋಧಿ. ಮಾಟ ಮಂತ್ರದ ವಿರೋಧಿ. ದೇವಸ್ಥಾನದಲ್ಲಿ ಕುಳಿತುಕೊಂಡು ಈ ಪೂಜೆ ಮಾಡಿಸಿದ್ರೆ ನೀನು ಈ ಕಾಯಿಲೆ ವಾಸಿ ಆಗುತ್ತೆ, ಈ ಪೂಜೆ ಮಾಡಿಸಿದ್ರೆ ಇಷ್ಟು ದುಡ್ಡು ಬರುತ್ತೆ ಅನ್ನುವವರ ವಿರೋಧಿ. ಸೊ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡುವವರ ವಿರೋಧಿ ಅಲ್ಲ. ನಾನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತೀನಿ, ಯೋಗ ಕ್ಲಾಸ್ ಮಾಡಬೇಕಾದ್ರೆ ದೇವರ ಕೈ ಮುಗಿತೀನಿ. ನಾನೇನು ವಿಶೇಷವಾದ ಪೂಜೆ ಮಾಡಿಸಲ್ಲ. ಯಾಕೆಂದರೆ ಭಗವಂತ ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಎಲ್ಲ ಅಂದ್ರೇನು, ಈಕ್ವಲ್, 50-50. ತುಂಬ ಸುಖವಾಗಿ ಬೆಳೆದೆ, ಸುಖವನ್ನು ಅನುಭವಿಸಿದೆ, ಖುಷಿಯಾಗಿದೆ, ನಗನಗ್ತಾ ಇದ್ದೆ. ಅಷ್ಟೇ ಕಷ್ಟವನ್ನು ದಿಢೀರಂತ ಅನುಭವಿಸಿದ್ದೀನಿ, ಈಕ್ವಲ್ ಟು ದಟ್. ಸೊ ದೇವರು ನನಗೆ ಕಷ್ಟನೂ ಕೊಟ್ಟಿದ್ದಾನೆ, ಸುಖನೂ ಕೊಟ್ಟಿದ್ದಾನೆ. ಈ ಕೇಳೋಕ್ಕೆ ಇನ್ನೇನಿದೆ ಅವನ ಹತ್ರ? ಒಳ್ಳೆ ದೇಹ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ದುಡ್ಕೊಂಡು ತಿಂತಾ ಇದ್ದೀನಿ. ಅವನ ಹತ್ರ ನನಗೆ ಕೇಳೋಕ್ಕೆ ಏನೂ ಇಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದ ವಿಶೇಷ ಪೂಜೆಗಳನ್ನು ಮಾಡಿಸುವುದಿಲ್ಲ, ಬರೀ ನಮಸ್ಕಾರ ಹಾಕ್ತೀನಿ. ಸೊ ದೇವರ ಬಗ್ಗೆ ನಾನು ಮಾತಾಡಬೇಕಾದ್ರೆ ದೇವರನ್ನು ನೀವು ವ್ಯಾಪಾರಿಯಾಗಿ ನೋಡ್ತೀರಾ. ಇಷ್ಟು ಕೊಟ್ಟರೆ ಇಷ್ಟು ಕೊಡ್ತಾನೆ ಅನ್ನತಕ್ಕಂಥ ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅಂದರೆ ನಿನಗೆ ಭಗವಂತನ ಬಗ್ಗೆ ಗೊತ್ತಿಲ್ಲ. ದೇವರು ಕೊಟ್ರೇ ಕೊಡ್ತಾನೆ ಅನ್ನತಕ್ಕಂಥ ನಿಮ್ಮ ಮನೋಭಾವ ಇದೆಯಲ್ಲ, ಅದು ತಪ್ಪು ಅಂತ ನಾನು ಹೇಳ್ತೀನಿ. ನಿಮ್ಮ ಮನಸ್ಸು ಖಾಲಿಯಾಗಿ ನಿರಾಳವಾಗಿ ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿನಿಂದ ಏನನ್ನೂ ಕೊಡದೆ ಸುಮ್ಮನೆ ಕೈ ಮುಗು ಪ್ರಾರ್ಥನೆ ಮಾಡಿ, ಆಗ ಭಗವಂತ ಕರುಣಿಸುತ್ತಾನೆ. ಆ ಭಗವಂತನನ್ನು ನಾನು ನಂಬುವುದು. 5,000 ರೂಪಾಯಿ ಖರ್ಚು ಮಾಡಿ, 5 ಲಕ್ಷ ಖರ್ಚು ಮಾಡಿ, ಏನೇನೆಲ್ಲ ಹಾಕಿ ಒಳ್ಳೇದು ಮಾಡ್ತಾನೆ ಅನ್ನತಕ್ಕಂಥ ಭಕ್ತಿ ನನ್ನದಲ್ಲ. ಯಾಕೆಂದರೆ ನನ್ನ ದೇವರು ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನಗೇನು ಬೇಕೋ ಕೊಡ್ತಾನಲ್ಲ, ಅವನು ನನ್ನ ದೇವರು. ನನ್ನ ದೇವರು ಶ್ರೇಷ್ಠವಾದ ದೇವರು. ಚಿಲ್ಲರೆ ಕಾಸಿಗೆ ವ್ಯಾಪಾರ ಮಾಡ್ಕೊಂಡು ಕೊಡೋ ದೇವರಲ್ಲ. ನಿಮ್ಮ ಮನೋಬುದ್ಧಿಗೆ ತಕ್ಕಂಗೆ ನೀವೇನು ಮಾಡ್ತಾ ಇರ್ತೀರಾ, ದೇವರನ್ನು ವ್ಯಾಪಾರದ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಮಾಡಿದ್ರೇ ಹಿಂಗೆ ಆಗುತ್ತೆ, ಅದು ತಪ್ಪು.
ಏನೂ ಇಲ್ಲ. ಎಲ್ಲ ಕಡೆ ನಾವು ಹೋಗೋಕ್ಕಾಗತ್ತಲ್ಲ ಅಂತ ದೇವಸ್ಥಾನಗಳಿದೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಡಿ ಅನ್ನತಕ್ಕಂಥವನು ಮೂರ್ಖ. ಈಗ ನಾನು ದೇವ್ರ ಪೂಜೆನೇ ಮಾಡೋದಿಲ್ಲ, ನಾನೇನು ಯಾವುದು ವ್ರತಗಳನ್ನೇ ಮಾಡೋದಿಲ್ಲ. ಯಾರಾದರೂ ನನ್ನನ್ನು ಸತ್ಯನಾರಾಯಣ ಪೂಜೆ ಕರೆದ್ರೆ ಹೋಗ್ತೀನಿ, ಕುಳಿತುಕೋತೀನಿ, ಆರಾಮಾಗಿರ್ತೀನಿ, ಪ್ರಸಾದ ತಗೋತೀನಿ, ಬರ್ತೀನಿ. ನಾನು ಅದನ್ನು ಧಿಕ್ಕರಿಸುವ ಅಧಿಕಾರ ನನಗಿಲ್ಲ. ಈ ಸೃಷ್ಟಿಯಲ್ಲಿ ಏನೆಲ್ಲ ವಿಚಿತ್ರಗಳಿದೆ, ಅದ್ಭುತಗಳಿದೆ, ಅವರವರ ನಂಬಿಕೆ. ನಾನು ಬರೋದಿಲ್ಲ, ಸತ್ಯನಾರಾಯಣ ಪೂಜೆ ನನಗೆ ಇಷ್ಟ ಇಲ್ಲ ಅನ್ನಲ್ಲ, ಅದು ದುರಹಂಕಾರ ಆಗುತ್ತೆ. ನಾನು ಭಗವಂತನನ್ನು ತಿರಸ್ಕರಿಸುವ ದುರಹಂಕಾರಿ ಅಲ್ಲ. ಭಗವಂತನ ಹೆಸರಲ್ಲಿ ಮೋಸ ಮಾಡುವವರನ್ನು ನಾನು ಇಷ್ಟಪಡಲ್ಲ. ಅದನ್ನು ನಾನು ತಿಳಿಸಿ ಹೇಳ್ತೀನಿ. ಅದನ್ನೇನು ಮಾಡ್ತಾರೆ ಇವರು, ದೇವ್ರ ವಿರೋಧಿ, ಆ ಧರ್ಮದ ಬಗ್ಗೆ ಮಾತಾಡೋ. ಅಯ್ಯೋ, ಏನು ಸರಳವಾಗಿ ಫಸ್ಟ್ ಯಾಕೆ ಯೋಚನೆ ಮಾಡಲ್ಲ ವಿದ್ಯಾವಂತರು ನೀವು? ಇಸ್ಲಾಂ ಬಗ್ಗೆ ನಾನು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ದಿನ ನನ್ನ ಲೈಫ್ನಲ್ಲಿ 60 ವರ್ಷ ಆಗಿದೆ, ನಾನು ಮಸೀದಿಗೆ ಹೋಗಿಲ್ಲ. ಮುಸ್ಲಿಂ ಸ್ನೇಹಿತರು ನನಗಿಲ್ಲ. ಕುರಾನ್ ಸಂಪೂರ್ಣವಾಗಿ ನಾನು ಓದಿಲ್ಲ. ಯಾವತ್ತೋ ಒಂದು ಸ್ವಲ್ಪ ಪುಸ್ತಕ ತಗೊಂಡು ನೋಡಿದ್ದೆ. ಅವರ ಸಂಸ್ಕಾರಗಳೇನು, ಅವರ ವಿಚಾರ ಚಿಂತನೆಗಳೇನೋ ಗೊತ್ತಿಲ್ಲ. ಅದ್ರ ಬಗ್ಗೆ ನೀನು ಮಾತಾಡೋ ಅಂದ್ರೆ ಏನು ಮಾತಾಡೋದು? ಹಿಂದೂ ಧರ್ಮದ ಬಗ್ಗೆ ಬೇಕಾದ್ರೆ ನಾನು ಮಾತಾಡ್ತೀನಿ. ಯಾಕೆ ಅಂದರೆ ಹಿಂದೂ ಧರ್ಮದಲ್ಲಿ ಬೇಕಾದಷ್ಟು ಗ್ರಂಥಗಳನ್ನು ನೋಡಿದ್ದೀನಿ. ಇಸ್ಕಾನ್ನಲ್ಲಿ 3 ವರ್ಷ ಭಗವದ್ಗೀತೆ ಕೇಳಿದ್ದೀನಿ. ರವಿಶಂಕರ್ ಆಶ್ರಮದಲ್ಲಿ 10 ವರ್ಷ ನಾನು ಅಲ್ಲಿದ್ದೀನಿ. ಬೇಕಾದಷ್ಟು ಮಠ ಮಂದಿರಗಳನ್ನು ಸುತ್ತಿದ್ದೀನಿ, ಬೇಕಾದಷ್ಟು ಪುಸ್ತಕಗಳನ್ನು ಓದಿದ್ದೀನಿ. ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ದೇವಸ್ಥಾನಗಳೆಲ್ಲ ಹೋಗಿದ್ದೀನಿ. ಇಲ್ಲಿರತಕ್ಕಂಥ ನ್ಯೂನತೆಗಳನ್ನು ನನ್ನಲ್ಲಿ ಏನು ತಪ್ಪಿದೆ, ನಮ್ಮವರಲ್ಲಿ ಏನು ತಪ್ಪಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಅಧಿಕಾರ ನನಗಿದೆ. ಯಾರ್ದೋ ತಪ್ಪು ನನಗೆ ಹೇಳಕ್ಕೆ ಹೋಗಲಿ, ನಂದೇ ದೊಡ್ಡದಿರಬೇಕಾದಾಗ ಸಮಸ್ಯೆ, ಬೇರೆಯವರ ತಪ್ಪುಗಳನ್ನು ನಾನು ಹೆಂಗೆ ಹುಡುಕ್ಲಿ? ಮುಸ್ಲಿಮ್ಸ್ ಬಗ್ಗೆ ಮಾತಾಡಿ, ಕ್ರಿಶ್ಚಿಯನ್ಸ್ ಬಗ್ಗೆ ಮಾತಾಡಿ, ದಡ್ರು ನೀವು. ಹೆಂಗೆ ಮಾತಾಡೋಕ್ಕಾಗತ್ತೆ ರೀ? ಏನೂ ಗೊತ್ತಿಲ್ಲ. ಕ್ರಿಶ್ಚಿಯಾನಿಟಿ ಬಗ್ಗೆ ನನಗೇನು ಗೊತ್ತು? ಸ್ಟಡಿ ಮಾಡಿದ್ದೀನಾ? ಚರ್ಚ್ಗೆ ರೆಗ್ಯುಲರಾಗಿ ಹೋಗಿದ್ದೀನಾ? ಏನೂ ನಾನು ಮಾಡಿಲ್ಲ. ಮತ್ತು ಕ್ರಿಶ್ಚಿಯಾನಿಟಿ ಬಗ್ಗೆ ಮಾತಾಡಿ ಅಂದರೆ, ಇಸ್ಲಾಂ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋಕ್ಕಾಗಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟೊಂದು ಶ್ರೇಷ್ಠತೆ ಇದೆಯೋ, ಕೆಲವರು ಹಿಂದೂ ಧರ್ಮ ಇರತಕ್ಕಂಥ ಆಚರಣೆಗಳನ್ನು ಮಿಸ್ಯೂಸ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಾರೆ. ಅದರ ವಿರೋಧಿ ನಾನು ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ತಿಳ್ಕೊಳ್ಳಿ. ತುಂಬ ಇದು ಅದ್ಭುತವಾಗಿ, ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಯೋಚನೆ ಮಾಡಿ ನೋಡಿ, ಮನುಷ್ಯನ ದೇಹದ ಮೇಲೆ ಹೆಂಗ್ರೀ ದೇವರು ಬರುತ್ತೆ. ಎಷ್ಟು ಜನ ಮೂರ್ಖರಿದ್ದಾರೆ. ಹೋಗಿ ಕೂತ್ಕೊಂಡು ಹಿಂಗೆ ಕೇಳ್ತಾ ಇರ್ತಾರಲ್ರಿ, ಅವನೇನೋ ನಾಟಕ ಮಾಡ್ತಾ ಇರ್ತಾನೆ. ಅದೆಷ್ಟು ಅಪರಾಧ ಗೊತ್ತಾ? ಆ್ಯಕ್ಚುಲಿ ಅವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ನನ್ನ ದೇಹ ಯಾವುದೇ ಧರ್ಮದಲ್ಲಾಗಲಿ ಮನುಷ್ಯನ ಮೇಲೆ ದೇವ್ರು ಬಂದು ನಾಟಕ ಮಾಡಿ ಏನೇನು ಹೇಳ್ತಾರಲ್ಲ, ಭಯಂಕರ ಮೋಸ. ಭಾವನೆಗಳ ಮೇಲೆ ಮಾಡತಕ್ಕಂಥ ಅತ್ಯಾಚಾರ, ನಂಬಿಕೆಗಳ ಮೇಲೆ ಮಾಡತಕ್ಕಂಥ ಅತ್ಯಾಚಾರ ಅಲ್ವಾ? ಅದ್ಭುತವಾದ ಶಕ್ತಿ, ಅಗೋಚರವಾದ ಶಕ್ತಿ ನನ್ನ ಮೇಲೆ ಬಂದಿದೆ ಅಂದ್ಬಿಟ್ಟು ನಾಟಕ ಮಾಡ್ಕೊಂಡು ಎಷ್ಟು ಜನ ಮಾಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟೊಂದು ದೇವಸ್ಥಾನಗಳಲ್ಲಿ ಕೆಲವರು ಎಷ್ಟೊಂದು ಈ ಡ್ರಾಮಾ ಮಾಡ್ತಾರೆ. ಅವರೆಲ್ಲ ಮೋಸಗಾರರಲ್ವಾ? ಅವ್ರನ್ನೋಗಿ ಹಿಡ್ದಾಕಿದ್ದೀರ ನೀವು. ಅದು ಮೋಸ. ಮಾಟ ಮಂತ್ರದ ಹೆಸರಿನಲ್ಲೇ ಮಾಡ್ತಕ್ಕಂಥದ್ದು ಮೋಸ. ನೀನು ಮಾಟ ಮಂತ್ರ ಮಾಡಿಸೋದಾದರೆ ನಮ್ಮ ದೇಶಕ್ಕೆ ಯಾರ್ಯಾರು ಕೆಟ್ಟದ್ದು ಮಾಡ್ತಾರೋ, ಇನ್ನು ಪಾಕಿಸ್ತಾನದವ್ರಿಗೆ ಮಾಡಿಸಿ ಮಾಟನ, ಚೈನಾದವ್ರಿಗೆ ಮಾಡಿಸಿ ಮಾಟನ. ಈಗ ಹಿಂದೂಗಳನ್ನು ಕಗ್ಗೊಲೆ ಮಾಡಿದ್ರಲ್ಲ ಬಾಂಗ್ಲಾದೇಶದಲ್ಲಿ, ಅವ್ರಿಗೆ ಮಾಡಿರಿ ಮಾಟ ಮಂತ್ರನ. ಇಲ್ಲಿ ಯಾವುದೋ ಕುಳಿತುಕೊಂಡು ಅಬಲೆಯರಿಗೆ, ಪಾಪ ಅವ್ರಿಗೇನು ಅರ್ಥ ಇರತಕ್ಕಂಥ ಅಜ್ಞಾನಿಗಳಿಗೆ ಇಲ್ಲದೆಲ್ಲ ಸುಳ್ಳುಗಳನ್ನು ಹೇಳಿ ನೀವು ಮಾಟ ಮಂತ್ರ ಅಂತ ನಂಬಿಸ್ತೀರ. ಅದರ ವಿರೋಧಿ ನಾನು. ದಾರಿನಲ್ಲಿ ಯಾವನ್ನ ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಕೋಳಿ ಮೊಟ್ಟೆ ಹೊಡೆದ್ಬಿಟ್ಟು ಅದು ಕೆಟ್ಟದ್ದು ಮಾಡಿಬಿಟ್ಟು ಕೆಟ್ಟದಾಗುತ್ತೆ ಅಂತ ಎದುರಿಸೋದು, ಅದನ್ನು ನಾನು ವಿರೋಧಿಸ್ತೀನಿ. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣ ಯಾವಾಗ ಬರುತ್ತೆ, ಅಮಾವಾಸ್ಯೆ ಯಾವಾಗ ಬರುತ್ತೆ, ಹುಣ್ಮೆ ಯಾವಾಗ ಬರುತ್ತೆ, ಹಗಲು ರಾತ್ರಿಗಳು ಯಾವಾಗ ಬರುತ್ತೆ, ಯಾವ್ಯಾವ ಟೈಮಲ್ಲಿ ಮಳೆಗಳು ಬರುತ್ತೆ, ಇದೆಲ್ಲವೂ ವಿಜ್ಞಾನ. ಅದನ್ನು ನಾನು ನಂಬ್ತೀನಿ. ಆದರೆ ನಿನಗೆ ಗ್ರಹಣದಿಂದ ಕೆಟ್ಟದಾಗುತ್ತೆ ಅನ್ನೋದನ್ನು ನಂಬಲ್ಲ ನಾನು. ಇದು ನ್ಯಾಚುರಲ್ ಪ್ರೋಸೆಸ್. ಗ್ರಹಗತಿಗಳು ಈ ಭೂಮಿ ಮೇಲೆ ಏನು ಪ್ರಭಾವ ಬೀರುತ್ತೆ, ಜೀವರಾಶಿಗಳ ಮೇಲೆ, ಅದನ್ನು ನಂಬ್ತೀನಿ. ನೀನೊಬ್ಬನಿಗೆ ಹಿಂಗಾಗತ್ತೆ ಶನಿಯಿಂದ, ಅದನ್ನು ನಂಬಲ್ಲ. ಸಹಜವಾಗಿ ಯಾವ ಕಾಲಘಟ್ಟದಲ್ಲಿ ಏನಾಗಬೇಕೋ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಕುಳಿತುಕೊಂಡು ನಾನು ಪೂಜೆ ಮಾಡಿಬಿಟ್ರೆ ಅಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟಿ ದೂರ ಇರತಕ್ಕಂಥ ಶನಿಗ್ರಹ ನಿನಗೆ ಇಲ್ಲಿ ಮಂತ್ರ ಹಾಕ್ಬಿಟ್ರೆ ಸುಮ್ಮನಾಗ್ಬಿಡೋದಿಲ್ಲ. ಅದನ್ನು ನಾನು ನಂಬಲ್ಲ. ಆದರೆ ಗ್ರಹಗಳ ಪ್ರಭಾವ ಭೂಮಿ ಮೇಲೆ ಇದೆ. ಆಗ ಮನಸ್ಸು ಹೇಗಿಟ್ಕೋಬೇಕು, ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು, ಅದನ್ನು ನಾನು ನಂಬುತ್ತೀನಿ. ಹಿಂದೂ ಧರ್ಮದ ವಿರೋಧಿ ಅಲ್ಲ. ಯಾಕೆ ಅಂದರೆ ಹಿಂದೂ ಧರ್ಮ ಇದುವರೆಗೂ ಯಾರಿಗೂ ಅರ್ಥನೇ ಆಗಿಲ್ಲ. ಬರೀ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಬಿಡೋಣ ಹಿಂದೂ ಅಲ್ಲ, 3 ನಾಮ ಹಾಕೋಬಿಡೋಣ ಹಿಂದೂ ಅಲ್ಲ, ಹಿಂಗೆ ಹಾಕೋಬಿಡೋಣ ಹಿಂದೂ ಅಲ್ಲ, ಇನ್ನೇನೋ ಮಾಡ್ಕೊಳ್ಳೋಣ ಹಿಂದೂ ಅಲ್ಲ. ಹಿಂದೂ ಅನ್ನತಕ್ಕಂಥ ಒಂದು ಶ್ರೇಷ್ಠವಾದ ಅರ್ಥ
ಅನೇಕತೆಯಲ್ಲಿ ಏಕತೆಯನ್ನು ನೋಡು, ವಸುದೇವ ಕುಟುಂಬ ಅಂತ ಹೇಳಿದ್ರು. ಅಂದರೆ ಆಯಾ ಪ್ರಾಂತ್ಯಗಳಿರತಕ್ಕಂಥ ಆಯಾಯ ವಿದ್ಯೆಗಳಿಗೆ, ಅವರ ನಂಬಿಕೆಗಳಿಗೆ ನೀನು ಗೌರವಿಸು, ಎಲ್ಲರನ್ನು ಪ್ರೀತಿಸು ಅನ್ನತಕ್ಕಂಥ ಒಂದು ಗುಣ ನಮ್ಮ ದೇಶದಲ್ಲಿ ಅನ್ಯ ಧರ್ಮೀಯರು ಬದುಕಕ್ಕೆ ಕಾರಣವಾಗಿದೆ. ಆದರೆ ಅನ್ಯ ಧರ್ಮೀಯರನ್ನು ನಾವು ದ್ವೇಷ ಮಾಡ್ದಂಗೆಲ್ಲ ಸಮಸ್ಯೆ ಬಗೆಹರಿಸೋದಿಲ್ಲ. ಅವರನ್ನು ಪ್ರೀತಿಸಬೇಕು, ಧರ್ಮಾತೀತವಾಗಿ ನಾವು ದೇಶಭಕ್ತರನ್ನಾಗಿ ಮಾಡಬೇಕು. ಯಾಕೆಂದರೆ ತುಂಬ ಕನ್ಫ್ಯೂಷನ್ ಇದೆ. ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳಿದೆ. ಈಗ ಅದನ್ನೆಲ್ಲ ಬಗ್ಗೆ ಎಲ್ಲ ಮಾತಾಡಿ ಅದು ಸರಿ ಇದು ಸರಿ ನಾವು ಮಾಡೋಕ್ಕಾಗಲ್ಲ. ಇಸ್ಲಾಂನಲ್ಲಿ ಅಲ್ಲನ ಬಗ್ಗೆ ಮಾತಾಡಿ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಕ್ರಿಶ್ಚಾನಿಟಿಲಿ ಯೇಸು ಬಗ್ಗೆ ನಾನು ಮಾತಾಡಿ ಸರಿ ಮಾಡೋಕ್ಕಾಗಲ್ಲ. ಬುದ್ಧಿಸಮ್ ಬಗ್ಗೆ ನಾನು ಮಾತಾಡಿ ಸರಿ ಮಾಡೋಕ್ಕಾಗೋದಿಲ್ಲ. ಇವೆಲ್ಲವನ್ನು ಮೀರಿ ನಾವು ದೇಶ ಪ್ರೇಮವನ್ನು ಬಿತ್ತಬೇಕು. ಬರೀ ಭಾರತ ದೇಶದಲ್ಲಿ ಭಾರತೀಯರು ಮಾತ್ರ ಇರಬೇಕು, ಅನ್ಯ ಧರ್ಮ ಅನ್ನತಕ್ಕಂಥ ಹೆಸರು ಬರಬಾರ್ದು. ಆ ದಿಸೆಯಲ್ಲಿ ಯೋಚನೆ ಮಾಡಿ ಈ ಚಿಲ್ಡ್ರಪ್ಪರ ವಿಷಯಕ್ಕೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ದ್ವೇಷ ಮಾಡ್ಕೊಂಡು ಇವ್ರನ್ನೆಲ್ಲ ದ್ವೇಷ ಮಾಡಿಕೊಂಡು ಮನಸ್ಸಲ್ಲಿ ದ್ವೇಷ ತುಂಬಿಕೊಂಡು ಶಾಂತತೆಯಿಂದ ಇರಲು ಸಾಧ್ಯವಿಲ್ಲ. ಅರ್ಥ ಆಗ್ತಿದೆಯಾ? ನಾನು ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ನಾನು ನಿಜವಾಗಲೂ ನಾನು ಪ್ರೀತಿಸುವ ದೇವರು ಅದ್ಭುತವಾದ ದೇವರು, ಬಿಸ್ನೆಸ್ ಮಾಡೋ ದೇವರು ಅಲ್ಲ, ಕೊಟ್ಟರೆ ಕೊಡ್ತೀನಿ ಅನ್ನೋ ದೇವರು ನನ್ನವನಲ್ಲ. ನನ್ನ ಯೋಗ್ಯತೆಯನ್ನು ನೋಡಿ ನನಗೇನು ಕೊಡ್ತಾನೋ ಅವನು ನನ್ನ ದೇವರು. ಅರ್ಥ ಆಯ್ತಾ? ದ ರಿಯಲ್ ಹಿಂದೂ ನಾನೇ. ಥ್ಯಾಂಕ್ ಯು.